ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು ಎಲ್ಲ ಗೌರಿ ಗಣೇಶ ಹಬ್ಬ ಆಗಿ. ಬಟ್ ಇವಾಗ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆ ಕಾರಣಕ್ಕೆ ನನಗೆ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಆ ಕಾರಣಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಆ್ಯಂಡ್ ದೆನ್ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ದು ವಿಡಿಯೋ ಮುಂಚೆನೇ ಹಾಕಿದ್ದೀನಿ ನಾನು ಆಲ್ರೆಡಿ. ಸೊ ಹೌದು, ಊರಿಂದ ಅಮ್ಮ ಅಪ್ಪ ಹಾಗೆ ನನ್ನ ಮಗ, ಚಿಕ್ಕ ಮಗ, ತಮ್ಮ, ಹಾಗೆ ಬಾವಿ ಸೊಸೆ ನಮ್ಮ ಮನೆಗೆ ಬರಬೇಕಾಗಿರೋಳು ಅವಳು ಎಲ್ಲ ಬಂದಿದ್ದರು, ನನ್ನ ತಂಗಿ ಎಲ್ಲ. ಸೊ ಹಾಗಾಗಿ ಚೆನ್ನಾಗೇ ಆಯಿತು ಈ ಸತಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸೊ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಹಳ್ಳಿ ಕಡೆ ಎಲ್ಲ ಗಂಗಮ್ಮನ ಅಂದರೆ ಗಂಗೆ ಪೂಜೆ ಮಾಡ್ಕೊತ ಇರೋದಕ್ಕೆ ಅಲ್ಲಿ ಬಾವಿ, ಬೋರ್ವೆಲ್ ಈ ಥರದ್ದು ಏನಾದರೂ ಬಂದಿರುತ್ತೆ. ಸೊ ಅಲ್ಲಿ ತರ್ತಾರೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಸಿಗಬೇಕು ಬಾವಿ ಆಗಲಿ ಬೋರ್ವೆಲ್ಸ್ ಎಲ್ಲ ಆಗಲಿ. ಸೊ ಹಾಗಾಗಿ ಏನೂ ಸಿಗಲ್ಲ ಅಂತ ಹೇಳಿಬಿಟ್ಟು ನಾವು ನಮ್ಮ ಮನೇಲಿ ಟೆರೆಸಲ್ಲಿ ಇರುವಂತಹ ನಲ್ಲಿಗೆ ಪೂಜೆ ಮಾಡಿಬಿಟ್ಟು ನಾವು ಅಲ್ಲಿಂದನೇ ತೊಗೊಂಬರ್ತಾಯಿದ್ದೀವಿ. ಸೊ ಅಂದರೆ ಪ್ರತಿ ವರ್ಷ ನಾನೇ ಮಾಡ್ತಾಯಿದ್ದೆ. ಅಂದರೆ ನಾನು ಈಗ ಬ್ಯಾಂಗ್ಳೂರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು. ಈ 3 ಇಯರ್ಸಲ್ಲಿ ಫಸ್ಟ್ ಇಯರ್ ಅಮ್ಮ ಬಂದಿದ್ದರು, ಬಿಕಾಸ್ ಪಾಪು ತುಂಬ ಚಿಕ್ಕವನಿದ್ದ, ಗುಂಡ ಅಂತ ಹೇಳಿ. ಆಮೇಲೆ ಲಾಸ್ಟ್ ಇಯರ್ ಬರಲಿಲ್ಲ ಅವರು. ಯಾಕೆಂದರೆ ಅವ್ರಿಗೂ ಅವರು ಸ್ವಲ್ಪ ವರ್ಕ್ ಮಾಡೋದ್ರಿಂದ ಆಗಲ್ಲ, ಕಷ್ಟ ಆಗುತ್ತೆ. ನಮ್ಮದು ಬಿಸ್ನೆಸ್ ಇರೋದ್ರಿಂದ ಅಮ್ಮವ್ರದ್ದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಬರಲಿಲ್ಲ. ಈ ಇಯರು ರಜಾ ಇತ್ತು, ಲಾಂಗ್ ಲೀವ್ ಇತ್ತು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಮಾಡಿದರು. ಸೊ ಸ್ವಲ್ಪ ಖುಷಿ ನಮಗೂ ಅವರೆಲ್ಲ ಬಂದರೆ ಅಂತ ಹೇಳಿ. ಸೊ ನಾವು ಈ ಥರ ಗಂಗೆ ಪೂಜೆ ಮಾಡ್ಕೊಳ್ತೀವಿ. ಟೆರೆಸ್ ಮೇಲೆ ಫಸ್ಟು ಗಂಗೆ ಪೂಜೆನ ಮಾಡ್ಕೊಳ್ತೀವಿ. ಮನೆಗೆ ಗೌರಿ ಹಬ್ಬದಲ್ಲಿ ಫಸ್ಟ್ ಗಂಗೆನ ತರಬೇಕಂತೆ, ಆಮೇಲೆ ಗೌರಿನ ತೊಗೊಬರಬೇಕು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಫಸ್ಟು ಗಂಗೆಗೆ ಪೂಜೆ ಮಾಡಿ ಆಮೇಲೆ ಗೌರಿಗೆ ಪೂಜೆ ಮಾಡಬೇಕು ಅನ್ನೋದು ಒಂದು ವಾಡಿಕೆ ಇದೆಯಂತೆ. ಹಾಗಾಗಿ ಈ ಥರ ಮಾಡಿರೋದು. ಬಾವಿ ಎಲ್ಲ ಇತ್ತು ಅಂದರೆ ಫಸ್ಟು ಬಾವಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಈ ಥರ ಕಳಸ ಉಡಿರ್ತೀವಲ್ಲ ಗಂಗೆನ, ಅದಕ್ಕೆ ಪೂಜೆ ಮಾಡ್ಕೊಂಡು ತರ್ತೀವಿ. ಆ್ಯಂಡ್ ದೆನ್ ನಾವು ಈ ಸತಿ ಗೌರಿ ತೊಗೊಂಬಂದಿರೋದು ಆ್ಯಸ್ ಯೂಶ್ವಲ್ ಪೇಂಟಿಂಗ್ಸ್, ಅಂದರೆ ಕಲರ್ ಇರುವಂಥದ್ದೇ. ಬಟ್ ನಾವು ಸ್ವಲ್ಪ ದೊಡ್ಡ ಗೌರಿ ತೊಗೊಬರ್ತೀವಿ ಅಂದಾಗ ಕಲರ್ ಇಲ್ದಲೇ ಇರೋದು, ಅಂದರೆ ಮಣ್ಣಿಂದು ಸಿಗೋದಿಲ್ಲ. ನಾವು ತುಂಬ ಸರ್ಚ್ ಮಾಡಿದ್ದೀವಿ, ಸಿಗಲ್ಲ ಅಂತ, ಅಂದರೆ ಆ ಥರದ್ದು ಬರಲ್ಲ ಅಂತ ಹೇಳ್ತಾರೆ. ಅಂದರೆ ನಾವಿರೋ ಏರಿಯಾದಲ್ಲಿ ನಮಗೆ ಸಿಕ್ಕಲಿಲ್ಲ, ಹಾಗಾಗಿ ಸುಮ್ಮನಾದ್ವಿ. ಈ ಸತಿ ಹೋಗ್ಲಿಂದ ಆಲ್ಮೋಸ್ಟ್ 3 ಇಯರ್ಸ್ ಕೂಡ ನಾವು ಇದೇ ಥರ ತೊಗೊಂಬಂದಿರೋದು, ಪೇಂಟಿಂಗ್ ಗೌರಿನೇ ತೊಗೊಂಬಂದಿರೋದು. ಬಟ್ ಆಲ್ಮೋಸ್ಟ್ ಆಲ್ ಗಣೇಶ ಮಾತ್ರ ಮಣ್ಣಿಂದೇ ಬೇಕು ಅಂತಲೇ ಅಂದ್ಕೊತೀವಿ ನಾವು ಎವ್ರಿ ಇಯರ್. ಹಾಗೆಯೇ ಅಮ್ಮ ಎಲ್ಲ ಪೂಜೆ ಮಾಡಿ ಎಲ್ಲ ಅಂದರೆ ಪ್ರತಿ ವರ್ಷವೂ ಅಮ್ಮನ ಮನೇಲಿ ಮಾಡ್ತಾ ಇದ್ದಲ್ಲ ಮುಂಚೆ ಎಲ್ಲ, ನಾನು ಆ್ಯಸ್ ಇಟ್ ಈಸ್ ಇದೇ ಥರ ಅಮ್ಮ ಫಸ್ಟು ಎಲ್ಲ ಪೂಜೆ ರೆಡಿ ಮಾಡಿ ಎಲ್ಲ ಮಾಡಿಕೊಡೋರು, ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೆ. ಅಮ್ಮ ಇಲ್ದೆಲ್ಲ ಇದ್ದಾಗ ನಾನು ಮಾಡ್ತೀನಿ ಆ ಥರ. ಸೊ ಈ ಸತಿ ಅಮ್ಮ ಇದ್ರಲ್ಲ, ಅಮ್ಮ ಫುಲ್ ಎಲ್ಲ ಅವರೇ ಇದನ್ನು ಇನ್ಶ್ಯೂರ್ ತೊಗೊಂಡು ಎಲ್ಲ ಮಾಡ್ತಾಯಿದ್ರು. ನನ್ನ ಚಿಕ್ಕ ಮಗನ ಸ್ನಾನ ಆಗಿರಲಿಲ್ಲ, ಬಟ್ ಅವನು ಗುಂಡ ಪೂರ ಓಡಾಡ್ತಾ ಇದ್ದ. ಅವನು ಇಲ್ಲೇನೋ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಎಲ್ಲ ನೋಡ್ಕೊಳ್ತಾ ಇದ್ದ ಅವನು. ನಮಗೆ ಒಂಥರ ಅವನ ಹತ್ರ ಓಡಾಡ್ತಿರೋದು ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವನು ಹುಟ್ಟಿದಾಗಿಂದನೇ ನಾವು ಗಣೇಶ ಇಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಮನೆಗೆ. ನಾವು ಏನಕ್ಕೆ ಗಣೇಶ ಇಡಬೇಕು ಅಂದ್ಕೊಂಡ್ವಿ ಅಂದರೆ ನಮಗಿಬ್ಬರು ಗಂಡು ಮಕ್ಕಳೇ ಇರೋದು. ಸೊ ಗಂಡು ಮಕ್ಕಳಿಗೆ ಗಣಪತಿ ಹಬ್ಬ ಅಂದರೆ ಖುಷಿ, ಹೆಣ್ಮಕ್ಳಿಗೆ ಹೆಂಗೆ ಗೌರಿ ಹಬ್ಬ ಅಂದರೆ ಇಷ್ಟನೋ ಅದೇ ಥರ ಗಂಡು ಮಕ್ಕಳಿಗೆ ಗಣಪತಿ ಅಂದರೆ ತುಂಬಾ ಖುಷಿ ಬರುತ್ತೆ ಅವರಿಗೆ. ಸೊ ಆ ಕಾರಣಕ್ಕೆ ಮಕ್ಕಳಿಗೋಸ್ಕರ ಅಂತ ಹೇಳಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಡೀ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಗಣೇಶನ ಇಡೋದಿಲ್ಲ, ಜಸ್ಟ್ ಗೌರಿ ಹಬ್ಬ ಮಾತ್ರ ಮಾಡ್ತಾರೆ. ಗಣೇಶ ಹಬ್ಬ ನಾರ್ಮಲಾಗಿ ಸ್ವೀಟ್ ಮಾಡ್ಕೊಂಡು ಮಾಡ್ತೀವಿ ಅಷ್ಟೇ, ಗಣೇಶ ಯಾರೂ ಮನೆಗೆ ತರೋದಿಲ್ಲ. ಬಟ್ ನಮ್ಮ ಇನ್ನೊಬ್ಬರು ಅಜ್ಜಿ ಇದ್ದಾರೆ, ನಮ್ಮ ಅಜ್ಜಿಯ ತಂಗಿ, ಅವ್ರ ಮನೇಲಿ ಮಾತ್ರ ತರ್ತಾರೆ. ನಾವು ಮುಂಚೆ ಚಿಕ್ಕವರೆಲ್ಲ ಇದ್ದಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಸೊ ಇವಾಗ ನಾವು ನಮ್ಮ ಮನೆಯಲ್ಲೇ ಇಡ್ತಿದ್ವಿ. ಅದೊಂದು ತುಂಬ ಖುಷಿಯಾಗಿರೋ ವಿಚಾರ. ಸೊ ಇದು ಹೊಸದಾಗಿ ನಾವು ರೂಢಿ ಮಾಡಿರೋ ಅಂಥ ಹಬ್ಬ. ಲೈಕ್ ಭರತ್ ಅವ್ರ ಕಡೆ ಈ ಥರ ಮಾಡೋದಿಲ್ಲ. ಸೊ ಇದು ನಮ್ಮ ಅಮ್ಮನ ಮನೆ ಕಡೆ ಮಾಡೋದು ಈ ಥರ. ಅವ್ರ ಕಡೆ ಎಲ್ಲ ಗೌರಿ ಹಬ್ಬ ಅಷ್ಟು ಗ್ರ್ಯಾಂಡ್ ಇರೋದಿಲ್ಲ ಅಂತೆ. ದಾವಣಗೆರೆಯಲ್ಲೆಲ್ಲ ಏನು ಅಂದರೆ ಪಂಚಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಗೌರಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಆ್ಯಂಡ್ ದೆನ್ ತೋಟ ಇರೋರೆಲ್ಲ ಅಡಿಕೆ ತೋಟಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು.
ಸೊ ನಾನು ಮದುವೆಯಾಗಿ ಇಷ್ಟು ವರ್ಷದಲ್ಲೂ ಒಂದು ಸತಿನೂ ನೋಡಿಲ್ಲ ನಾನು ಆ ಥರ ಮಾಡೋದನ್ನ ಪೂಜೆನ. ಆಮೇಲೆ ಈಗ ನನ್ನ ತಂಗಿ ಕೈಗೆ ಕಟ್ತಾ ಇದ್ದಾಳಲ್ಲ, ಆ ಕಂಕಣ ಕಟ್ಟಾದಮೇಲೆ ಇನ್ನೊಂದು ಕಟ್ತಾ ಇದ್ದಾಳೆ, ಅದು ಗೌರಿ ಎಳೆ ಅಂತ ಕರಿತೀವಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ಈ ಗೌರಿ ಹಬ್ಬಕ್ಕೆ ನಾವು ಅದನ್ನು ಕಟ್ಕೊಳ್ತೀವಿ ಎಲ್ಲರೂ. ಅದು ಗೌರಿ ಹಬ್ಬಕ್ಕೆ ಅದೊಂಥರ ಸ್ಪೆಷಲ್ ಅನ್ನೋ ಥರ. ಸೊ ಅಮ್ಮ ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿದರು. ನಿಮಗೆ ಅದನ್ನು ಹೇಗೆ ನಾವು ಪೂಜೆ ಮಾಡಿದ್ದೀವಿ ಏನು ಅನ್ನೋದು ಬೇಕಾದರೆ ಕಮೆಂಟ್ ಮಾಡಿ. ನಾನು ಯಾವಾಗಲಾದ್ರೂ ಫ್ರೀ ಇದ್ದಾಗ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತೇನೆ. ಸೊ ಈಗ ಹಾಗಾಗಿ ಅಮ್ಮ ಪೂಜೆ ಮಾಡಾಯಿತು, ಕಂಪ್ಲೀಟ್ ಅಮ್ಮ ಪೂಜೆ ಮಾಡಾದಮೇಲೆ ನಾವು ಮಾಡ್ತೀವಿ. ಅಂದರೆ ನಲ್ಲಿಗೂ ಕೂಡ ನಾವು ಪೂಜೆ ಮಾಡ್ತೀವಿ. ಹಾಗೆಯೇ ನಾವು ಏನು ಗೌರಿ ಅಂತ ಇಟ್ಟಿದ್ದೀವಿ ಅದಕ್ಕೂ ಪೂಜೆ ಮಾಡಿ, ಆಮೇಲೆ ಗಂಗೆನ ಏನು ಇಟ್ಟಿದ್ದೀವಲ್ಲ ಕಳಸ, ಅದಕ್ಕೂ 3ಕ್ಕೂ ಪೂಜೆ ಮಾಡ್ತೀವಿ ನಾವಲ್ಲಿ. ಸೊ ಈಗ ಅಮ್ಮ ಪೂಜೆ ಆದಮೇಲೆ ನಾನು ಮಾಡ್ಕೊಳ್ತಾ ಇದ್ದೀನಿ ಪೂಜೆನ. ಸೊ ಇದೊಂಥರ ಸ್ಪೆಷಲ್ ಮೂಮೆಂಟ್ ಫಾರ್ ವುಮೆನ್ಸ್ ಅಂತೀವಲ್ಲ ಹಾಗೆ. ಯಾಕೆ ಅಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಅಂದರೆ ಅಮ್ಮನ ಮನೆಯಿಂದ ಏನಾದರೂ ಬರುತ್ತೆ ಅನ್ನೋದೇ ಖುಷಿ ನಮಗೆ. ಗೌರಿ ಹಬ್ಬದ್ದು ಬಾಗ್ನ ಆಗಲಿ ಸಮಥಿಂಗ್ ಈ ಥರದ್ದೆಲ್ಲ ಅಂಥದ್ರಲ್ಲಿ ಅವರೇ ನಮ್ಮ ಮನೆಗೆ ಬಂದು ಹಬ್ಬ ಮಾಡೋದು ಅಂದರೆ ಇನ್ನೂ ಒಂಥರ ಖುಷಿನೇ ಬಂದುಬಿಟ್ಟು. ಆ್ಯಂಡ್ ದೆನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ತಾಯಿದೆ ಅಂದಾಗ ಇನ್ನೂ ಒಂಥರ ತುಂಬಾ ಖುಷಿ ಆಗ್ತಾ ಇರುತ್ತೆ ಬಂದು. ಸೊ ಈ ವರ್ಷ ಅದರಲ್ಲೂ ನನ್ನ ನಾದಿನಿ ಅಂದರೆ ನನ್ನ ತಮ್ಮನಿಗೆ ಮದುವೆ ಆಗೋ ಹುಡುಗಿ ಕೂಡ ಬಂದಿರೋದ್ರಿಂದ ಅದು ಇನ್ನೂ ಒಂಥರ ಖುಷಿ. ಬಿಕಾಸ್ ಅವ್ರ ಊರ ಕಡೆ ಆ ಥರ ಎಲ್ಲ ಇಲ್ಲ ಅಂತೆ ಹಬ್ಬ, ಅವರಿಗೆ ಇದೆಲ್ಲ ಹೊಸ್ತು ಅವಳಿಗೆ. ಸೊ ಅಂದರೆ ಅವರು ಚಿಕ್ಕವರಿಂದನೂ ಇದೆಲ್ಲ ನೋಡಿಲ್ಲ, ಗಣೇಶ ಹಬ್ಬ ಮಾತ್ರ ಗೊತ್ತಿರೋದಂತೆ. ಈಗ ನಾನು ಹೇಳಿದ್ನಲ್ಲ ಭರತ್ ಅವ್ರ ಊರ ಕಡೆನೂ ಇರಲಿಲ್ಲ ಇದೆಲ್ಲ ಅಂತ ಹೇಳಿ. ಸೊ ಕೆಲವು ಊರ ಕಡೆ ಇರುತ್ತೆ, ಕೆಲವ್ರ ಕಡೆ ಇರೋದಿಲ್ಲ ಆ ಥರ ಸಂಪ್ರದಾಯ. ಕೆಲವರು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಸೊ ಹಾಗಾಗಿ ಅವಳಿಗೆ ಇದೆಲ್ಲ ಹೊಸ್ತು. ನಾನು ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ, ಕಲ್ತ್ಕೊ ನೀನು, ನೆಕ್ಸ್ಟ್ ಇಯರಿಂದ ನೀನು ಮಾಡ್ಕೋಬೇಕು ಈ ಥರ ಎಲ್ಲ ಅಂತ ಹೇಳ್ತಾ ಇದ್ದೆ ಬಂದು. ಅಮ್ಮ ಅದಕ್ಕೆ ಹೇಳ್ತಾಯಿದ್ರು ನೆಕ್ಸ್ಟ್ ಇಯರಿಂದ ನೀನೇ ಚಿಕ್ಕಮಂಗ್ಳೂರಿಗೆ ಬಾ ಅಂತ. ಬಟ್ ನಾನು ಇಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲೇ ಮಾಡಬೇಕು ಅನ್ನೋ ಆಸೆ ಒಂದಿದೆ. ಎಲ್ಲ ಇದು ವರಮಹಾಲಕ್ಷ್ಮಿಗೆಲ್ಲ ಅಮ್ಮನ ಮನೆಗೆ ಹೋಗ್ತೀನಲ್ಲ, ಅಟ್ಲೀಸ್ಟ್ ಈ ಹಬ್ಬನಾದರೂ ನಮ್ಮ ಮನೇಲಿ ನಾನು ಮಾಡಬೇಕು ಅನ್ನೋ ಆಸೆ. ಸೊ ಹಾಗಾಗಿ ಎಲ್ಲ ಈಗ ನಾನು ಮಾಡಿಕೊಂಡು ಅವಳು ಮಾಡ್ತಾ ಇದ್ದಾಳೆ. ಸೊ ಅವಳು ಮಾಡಿ ನನ್ನ ತಂಗಿನೂ ಕೂಡ ಪೂಜೆ ಮಾಡ್ತಾಳೆ. ಆ್ಯಕ್ಚುಲಿ ಬರೋದು ವೀಡಿಯೋ ಮಾಡ್ತಾಯಿದ್ರೆ ಗಂಡು ಮಕ್ಳದ್ದು ಯಾರ್ದು ಸ್ನಾನ ಆಗಿರಲಿಲ್ಲ, ಏಕೆಂದರೆ ಬೆಳಗ್ಗೆನೇ ಗಂಗೆನ ತರಬೇಕು ಅಂತ ಇದ್ದಿದ್ದು ಟೈಮಿಂಗ್ಸ್. ಒಂದು 8 ಗಂಟೆನೋ 8:15 ಒಳಗಡೆ ತರಬೇಕು ಅಂತೇನೋ ಇತ್ತು. ಸೊ ಹಾಗಾಗಿ ನಾವು ಅಷ್ಟರ ಒಳಗಡೆ ಮನೆಗೆ ಬರಬೇಕಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ವಿ ಅಂದರೆ ಹೆಣ್ಮಕ್ಳು ಮಾತ್ರ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು, ಮನೆಗೆ ಕ್ಲೀನ್ ಮಾಡಿಕೊಂಡು, ಗಂಡು ಮಕ್ಳು ನಿಧಾನಕ್ಕೆ ಎದ್ದೊಳಿ, ಬಿಕಾಸ್ ಅವ್ರಿಗೇನು ಕೆಲಸ ಇರೋದಿಲ್ಲ ಅಂತ ನಾವು ಬಿಟ್ಬಿಟ್ಟಿದ್ವಿ. ಬಟ್ ಆದ್ರೂ ಎಲ್ಲ ಎದ್ಬಿಟ್ಟಿದ್ರು, ಮಕ್ಕಳಾಗಲಿ ಬರತ್ತೆಲ್ಲ ಎದ್ಬಿಟ್ಟಿದ್ರು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ನನ್ನ ತಂಗಿಗೂ ಅವಳು ವರ್ಷ ಏನೇನು ಇರ್ತಾಳೆ ಹಬ್ಬಕ್ಕೆ, ಬಟ್ ಅವಳಿಗೂ ಒಂಥರ ಸ್ಪೆಷಲ್ ಇದು. ಅವಳು ಇದು ಸೆಕೆಂಡ್ ಇಯರ್ ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದು. ಅಮ್ಮ ಬಂದಾಗೆಲ್ಲ ಬರ್ತಾಳೆ ಅವಳನ್ನು, ಲಾಸ್ಟ್ ಇಯರ್ ಇರಲಿಲ್ಲ ಅವಳು ಕೂಡ. ಸೊ ಹಾಗಾಗಿ ಈಗ ಎಲ್ಲ ಮುಗೀತು. ಇವಾಗ ಅದನ್ನ ಗಂಗೆನ ಮತ್ತು ಗೌರಿನ ತಗೊಂಡು ಹೋಗಬೇಕು ಮನೆಗೆ. ಆ್ಯಂಡ್ ದೆನ್ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಏನಕ್ಕೆ ಗೌರಿ ಹಬ್ಬ ಮಾಡ್ತಾರೆ ಅಂತ ಹೇಳಿ. ಏನು ಅಂತ ಅಂದರೆ ಸತಿ ಶಿವನ ಮದುವೆ ಆಗಿ ಹೋದ್ಮೇಲೆ, ಅಂದರೆ ತನ್ನ ಗಂಡನ ಮನೆಗೆ ಹೋದ್ಮೇಲೆ ಯಾರು ಅಂದರೆ ಇವರು ಸತಿಯ ಅಪ್ಪ ಬಂದು ಕರೀತಾರಂತೆ ಮನೆಗೆ ಬಾರಮ್ಮ ಅಂತ ಹೇಳಿಬಿಟ್ಟು. ಅಂದರೆ ಸುಮ್ಮನೆ ಕರೆಯೋದು, ನಾರ್ಮಲಾಗಿ ಈಗ ಹೆಣ್ಮಕ್ಳನ್ನ ಹೆಂಗೆ ತವ್ರ ಮನೆಗೆ ಕರೀತಾರಲ್ಲ ಅದೇ ರೀತಿ ಕರೆದಾಗ. ಸೊ ಆವಾಗ ಸತಿ ಮನೆಗೆ ಹೋಗೋದು. ಅದು ಕರಿಬೇಕಾದ್ರೆ ಅಂದರೆ ಮಗಳನ್ನು ಕರೆಯೋಕ್ಕೆ ಹೋದಾಗ ಬಾಗಿನ ಕೊಟ್ಟು ಕರೆದಿರ್ತಾರೆ. ಬಾಗಿನ ಅಂತಂದರೆ ನಿಮಗೆ ಈ ಹಬ್ಬದಲ್ಲಿ ಬಾಗಿನ ಹೇಗೆ ಮಾಡ್ತಾರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಪ್ರಿಪ್ರೇಷನ್ ವಿಡಿಯೋದಲ್ಲಿ ನಾನು ಬಾಗಿನಾಗ ಏನೇನು ಇಡೋದು, ಏನೇನು ಇಟ್ಟಿರ್ತೀವಿ ಎಲ್ಲ ತೋರಿಸಿದ್ದೀನಿ ಅಲ್ವಾ ನಾನು. ಸೊ ಅದನ್ನೇ ಕೊಟ್ಟುಬಿಟ್ಟು ಕರೀತಾರಂತೆ ಅವರ ತಂದೆ ತಾಯಿ. ಸೊ ಆವಾಗ ಸತಿ ಹೋಗೋದು ಆ ಅಪ್ಪನ ಮನೆಗೆ. ಆವಾಗ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಈ ಹಬ್ಬ ಮಾಡೋದಂತೆ. ಸೊ ಇದು ನನಗೆ ನಮ್ಮ ಅಜ್ಜಿ ತಂಗಿ ಅಂದರೆ ನನಗೆ ಇರೋ ಅಜ್ಜಿಂದಿರೆಲ್ಲ ಹೇಳಿರೋ ಅಂಥ ಒಂದು ಇದು. ಹಾಗೆಯೇ ಕೆಲವೊಂದು ಬುಕ್ಸ್ಗಳನ್ನ ಓದಿದಾಗ ಕೂಡ ನಮಗೆ ತಿಳಿದಿರೋ ಅಂಥದ್ದು ಈ ಥರ. ಸೊ ಹಾಗಾಗಿ ಇದನ್ನು ಗೌರಿ ಪೂಜೆ ಈ ಥರ ಮಾಡೋದು, ಅದರಲ್ಲೂ ಮದುವೆ ಆದವರು ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ.
ಹೇಳ್ತಾರೆ. ಬಿಕಾಸ್ ಅದು ಬಾಗಿಣ ರೂಪ ನಮಗೆ ಸಿಗುತ್ತೆ ಅಲ್ಲ, ಮುತ್ತೈದೆಗೆ ಏನೇನು ಬೇಕೋ ಎಲ್ಲ ಅದರಲ್ಲಿರುತ್ತೆ. ಈಗ ಎಲ್ಲ ಆಯಿತು. ಈಗ ಅಲ್ಲಿ ಇಟ್ಟಿರೋದ್ರಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಉಡಿ ತುಂಬೋದು ಅಂತ ಹೇಳ್ತಾರೆ, ಮಡ್ಲು ತುಂಬೋದು ಅಂತ ಹೇಳಿ. ಅದನ್ನು 3 ಜನ ಮುತ್ತೈದರಿಗೆ, ಇಲ್ಲಿ 3 ಜನ ಇರೋದಿಲ್ಲ ಅಲ್ಲ, ಹಾಗಾಗಿ ಏನು ಮಾಡ್ತೀವಿ, ಇರೋ ಅಷ್ಟು ಜನಕ್ಕೆ ತುಂಬ್ಕೊಳ್ತೀವಿ. ಸೊ ನಮ್ಮಮ್ಮ ನೀನೇ ಇದು ಗಂಗೆ ತೊಗೊಂಬ ಅಂತ ಹೇಳಿದರು ನನಗೆ. ಅದಕ್ಕೆ ನಾನು ಶ್ರಾವ್ಯಂಗೆ ಹೇಳ್ತಾ ಇದ್ದೆ, ನೀನು ಗೌರಿ ತೊಗೊಂಬ ಅಂತ ಹೇಳಿ. ಸೊ ಅವಳು ಗೌರಿ ತೊಗೊಂಬಂದ್ಲು, ನಾನು ಗಂಗೆ ತೊಗೊಂಬರ್ತಾಯಿದ್ದೀನಿ ಬಂದುಬಿಟ್ಟು. ಸೊ ನಮ್ಮ ಮನೆಗೆ ಈಗ ಹೊಸದಾಗಿ ಸೇರ್ಪಡೆ ಆಗಿರೋರು ಗೌರಿ ಥರನೇ ಆರಾಮಾಗಿ ಮನೆಗೆ ಖುಷಿಯಾಗಿ ಬರಲಿ ಅಂತ ಕೇಳ್ಕೊಳ್ತಿದ್ದೀವಿ ನಾವು. ಸೊ ಹಾಗಾಗಿ ಬರ್ತಾಯಿದ್ವಿ ನಾವು ತೊಗೊಂಡು. ಸೊ ನನ್ನ ತಂಗಿ ಹಂಗೆ ಅವಳು ಏನೂ ಇರಲಿಲ್ಲ, ಸಾಮಾನು ಏನೇನಿತ್ತು ಎಲ್ಲ ಎತ್ಕೊಂಡು ಬಂದ್ಲು. ಅಮ್ಮ ಮುಂಚೆನೇ ಹೋದರು, ಬಿಕಾಸ್ ಗೌರಿನ ಮನೆ ಒಳಗಡೆ ಕರ್ಕೊಬರ್ಬೇಕಾದ್ರೆ ಆರತಿ ಮಾಡಿ ಕರ್ಕೊಬರ್ಬೇಕು. ಆ ಕಾರಣಕ್ಕೆ ಅಮ್ಮ ರೆಡಿಯೆಲ್ಲ ಮಾಡ್ಕೊಳ್ತೀನಿ ಆರತಿನೆಲ್ಲ ಅಂತೇಳಿ. ಆ್ಯಂಡ್ ದೆನ್ ಅಮ್ಮನ ಮನೇಲಿ ಮಾಡಿದ್ರು ಅಷ್ಟೇ, ಪ್ರತಿ ವರ್ಷ ಗಂಗೆ ತೊಗೊಬರೋದು ನಾನೇ. ಅಮ್ಮ ಇನ್ನು ಗೌರಿ ಇಟ್ಟು ಪೂಜೆ ಮಾಡೋದಿಲ್ಲ, ನಾರ್ಮಲಾಗಿ ಗಂಗೆ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅಂದರೆ ಮನೆ ಒಳಗಡೆ ಒಂದು ಲಕ್ಷ್ಮಿ ಎಲ್ಲ ಪೂಜೆ ಮಾಡ್ತಾರಲ್ಲ, ಆ ಥರ ಒಂದು ಬಿಟ್ಟಿರ್ತಾರೆ ಅಷ್ಟೇ ಅವರು. ಸೊ ಹಾಗಾಗಿ ಈಗ ಆರತಿ ಮಾಡಿ ಒಳಗಡೆ ಫಸ್ಟು ಗಂಗೆ ಬರಬೇಕು ಯಾವತ್ತಿದ್ರೂ, ಆಮೇಲೆ ಗೌರಿ ಬರಬೇಕು. ಅಂದರೆ ಅದು ಏನೋ ಶಿವಂದು ಆಜ್ಞೆನೋ ಏನೋ ಸಮಥಿಂಗ್ ಇದೆ. ಅಂದರೆ ಫಸ್ಟ್ ಯಾವುದೇ ಪೂಜೆ ಆದ್ರೂ ಗಣೇಶಂಗೆ ಹೇಗೆ ಹಾಕಬೇಕು ಅಂತಾರಲ್ಲ, ಹಾಗೆಯೇ ಗೌರಿ ಗಂಗೆ ವಿಚಾರದಲ್ಲೂ ಅಷ್ಟೇ, ಗಂಗೆಗೆ ಫಸ್ಟ್ ಆದಮೇಲೆ ಗೌರಿಗೆ ಆಗಬೇಕು ಅನ್ನೋದೇನೋ ಇದೆಯಂತೆ. ಸೊ ಹಾಗಾಗಿ ನಮ್ಮಮ್ಮ ಫಸ್ಟು ಗಂಗೆ ಮನೆ ಒಳಗಡೆಗೆ ಬರಬೇಕು, ಆಮೇಲೆ ಗೌರಿ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಈ ಥರ ಗಂಗೆನೂ ಗೌರಿನೂ ತೊಗೊಂಬಂದ್ವಿ. ಅದನ್ನು ಅಮ್ಮ ನೀಟಾಗಿ ಎಲ್ಲ ಕೂರಿಸಿ ಅವರಿಗೆ ಸಮಾಧಾನ ಆಗಬೇಕು, ಅಂದರೆ ಗಂಗೆ ಗೌರಿ ಕರೆಕ್ಟಾಗಿ ಕೂತಿದ್ದಾರೆ ಅನ್ನೋದು. ಅಲ್ಲಿ ತನಕ ಅವ್ರು ಪೂಜೆಗೆ ರೆಡಿ ಮಾಡೋದಿಲ್ಲ. ಏಕೆಂದರೆ ಒಂದು ಸತಿ ನಾವು ಪೂಜೆ ಎಲ್ಲ ಮಾಡಾದ್ಮೇಲೆ ಅದನ್ನು ಅಳ್ಳಾಡ್ಸೋಕ್ಕೆ ಆಗೋದಿಲ್ಲ, ಅಳ್ಳಾಡಿಸ್ಬಾರ್ದು. ಅದು ಅಳ್ಳಾಡಿಸಿದ್ರೆ ಆಮೇಲೆ ಅದು ಏನು ಹೇಳ್ತಾರಲ್ಲ, ವಿಘ್ನ ಥರ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಅಮ್ಮ ಫಸ್ಟು ಗಂಗೆ ಆಗಲಿ ಗೌರಿನಾಗಲಿ ಕೂರಿಸ್ಬಿಟ್ಟು ಅಲ್ಲಿ ಕರೆಕ್ಟಾಗಿದೆಯಾ, ಏನು ಬೀಳೋದಿಲ್ವ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಅಮ್ಮ ಎಲ್ಲರೂ ಪೂಜೆ ಆಯಿತು. ಪೂಜೆ ಮಾಡಾದಮೇಲೆ ಬಾಗಿನ ಏರಿಸ್ತಾ ಇದ್ದೀವಿ. ಸೊ ಈ ಥರ ಸೆರಗಲ್ಲೇ ಏರಿಸ್ಬೇಕು ಅಂತ ಹೇಳಿ 3 ಜನ ಬೇಕು ಅಂತ ಹೇಳಿಬಿಟ್ಟು ನಾನು ಅಮ್ಮ ಇದ್ವಿ, ಹಾಗೇ ಶ್ರಾವ್ಯನ್ನು ಕರ್ಕೊಂಡು ಮಾಡಿದ್ವಿ ನಾವು 3 ಜನ. ಪ್ರತಿ ವರ್ಷ ನನ್ನ ತಂಗಿ ಇರ್ತಾಯಿದ್ಲು, ಈ ವರ್ಷ ಅವಳ ಬದಲು ಶ್ರಾವ್ಯ ಮಾಡ್ತಾ ಇದ್ದಾಳೆ. ಸೊ ಫಸ್ಟು ನಾವು 2 ಬಾಗಿನ ಮಾಡಿರ್ತೀವಿ. ಇದು ಅಮ್ಮನಿಗೊಂದು ನನಗೊಂದು ಅಂತ ಮಾಡ್ಕೊಂಡಿದ್ದು ನಾನು. ಸೊ 2 ಬಾಗಿನ ಫಸ್ಟು ಗೌರಿಗೆ ಆ ಥರ ಏರಿಸೋದು ಮೀನ್ಸ್ ಆ ಥರ ಕೊಟ್ಬಿಟ್ಟು, ಆಮೇಲೆ ಅದೇ ಬಾಗಿನ ಅಮ್ಮ ನನಗೆ ಕೊಡ್ತಾರೆ, ಹಾಗೆ ನಾನು ಅದನ್ನು ಅಮ್ಮನಿಗೆ ಕೊಡ್ತೀವಿ. ಸೊ ಏನು ಅಂತ ಅಂದರೆ, ಏನೇ ಒಂದು ನಾವು ತೊಗೊಂಡ್ರು ಫಸ್ಟು ದೇವರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ನಾವು ತೊಗೊಳ್ಳೋದು ಅನ್ನೋದು ಒಂದು. ಅವೆರಡೂ ಬಾಗಿನ ಫಸ್ಟು ದೇವರಿಗೆ ಕೊಡ್ತೀವಿ ನಾವು. ಇನ್ನೇನು ದೇವರು ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದೇ ಬಾಗಿನಗಳನ್ನ ನಾನು ನಮ್ಮಮ್ಮ ತೊಗೊಳ್ತೀವಿ. ನಾವು ನಾನು ಮಾಡ್ಕೊಳ್ಳೋದಾದಾಗ ನಾನು ಒಂದೇ ಬಾಗಿನ ಮಾಡೋದು. ಮರದ್ದು ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಮರದ್ದು ಬಿಟ್ಟು ಬೇರೆದು ಮಾಡಿದ್ರೆ ಅಷ್ಟು ಶ್ರೇಷ್ಠ ಅಲ್ಲ ಅಂತಾರೆ. ಬಟ್ ಇವಾಗಿಂದ ಜನಗಳೆಲ್ಲ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಬೆಳ್ಳಿ ಚಿಕ್ಕ ಮರಗಳು ಬರುತ್ತಲ್ಲ ಬೆಳ್ಳಿದ್ರಲ್ಲಿ, ಅದರಲ್ಲಿ ತೊಗೊಂಡು ಮಾಡ್ತಾರೆ, ಹಾಗೆಯೇ ತಟ್ಟೆನಲ್ಲಿ ಮಾಡ್ಕೊಳ್ತಾರೆ. ಬಟ್ ಅಫ್ಕೋರ್ಸ್ ಈಗಿನ ಸಿಚುವೇಶನ್ಸಿಗೆ ತಟ್ಟೆ ಯೂಸೇಬಲ್ ಆಗಿರುತ್ತೆ, ಓಕೆ. ಬೆಳ್ಳಿ ಎಲ್ಲರ ಮನೆಗೂ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಮಾಡ್ತಾರೆ. ಬಟ್ ಮರದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಹಳೆ ಕಾಲದಲ್ಲಿ ಮರನ ಯಾಕೆ ಇದು ಮಾಡ್ತಿದ್ರು ಅಂತ ಹೇಳಿದ್ರೆ, ಮರನ ಯೂಸ್ ಮಾಡ್ತಾಯಿದ್ರು ಆವಾಗ ತುಂಬಾ. ಲೈಕ್ ಏನಾದರೂ ಒಣಗಾಕಬೇಕು ಅಂದರೆ, ಅಕ್ಕಿ ಏನಾದರೂ ಕೇರಬೇಕು ಅಂದರೆ ಹಾರಿಸೋದು, ಭತ್ತ ಎಲ್ಲ ಹಾರಿಸ್ತಾರಲ್ಲ, ಆ ಥರ ಎಲ್ಲ ಮಾಡಬೇಕಾದ್ರೆ ತುಂಬ ಇದು ಮಾಡ್ತಾಯಿದ್ರು ಬಂದು. ಸೊ ಹಾಗಾಗಿ ಆದಷ್ಟು ಮರ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಇದೇ ಥರ ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ 1-2 ದಿನದ ಹಿಂದೆ ಆಗಿತ್ತು, ಹಬ್ಬದಕ್ಕಿಂತ ಮುಂಚೆ. ಸೊ ಶ್ರಾವ್ಯ ಹಾಗಾಗಿ ಆ್ಯನಿವರ್ಸರಿ ಕೂಡ ನಮ್ಮ ಅಪ್ಪ ಅಮ್ಮಂದು ಅಲ್ಲೇ ಮಾಡಿದ್ಲು ಅವಳು ನಮ್ಮ ಮನೆಗೆ ಅಂದರೆ ಮದುವೆ ಫಿಕ್ಸ್ ಆದಮೇಲೆ ಫಸ್ಟ್ ಆ್ಯನಿವರ್ಸರಿ ನಮ್ಮಪ್ಪ ನಮ್ಮಮ್ಮಂದು. ಸೊ ಹಂಗೆ ಖುಷಿಯಾಗಿ ಅವಳು ಮಾಡಿದ್ಲು. ಅದಾದಮೇಲೆ ಇದು ನೆಕ್ಸ್ಟ್ ಡೇದು ಲಾಗ್. ಏನು ಅಂತ ಹೇಳಿದ್ರೆ, ನಾವು ಹಿಂದಿನ ದಿನ ಹೋಗಿ ತುಂಬ ಗಣಪತಿ ನೋಡ್ಕೊಂಬಂದಿದ್ವಿ, ಬಟ್ ನಮ್ಗೆ ಯಾವುದು ಇಷ್ಟ ಆಗಿರಲಿಲ್ಲ. ಬರತ್ತು ಇಲ್ಲ, ನಾನು ಅವತ್ತಿನ ದಿನವೇ ತೊಗೊಬರ್ತೀನಿ ಅಂತ ಗಣಪತಿ, ಯಾಕೆಂದರೆ ಅದು ಗಣಪತಿ ಕೂರಿಸೋದಕ್ಕೂ ಟೈಮಿಂಗ್ಸ್ ಇರುತ್ತೆ. ಸ್ವಲ್ಪ ಲೇಟಾಗೇ ಇದ್ದಿದ್ದ ಕಾರಣಕ್ಕೆ ನಾನೇ ಹೋಗಿ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ರೆಡಿಯಾಗಿ ಹೋಗಿ ತೊಗೊಂಬಂದರು. ನಾವು ಅಂದ್ಕೊಂಡಂಗೆ ಮಣ್ಣಿಂದೇ ಸಿಕ್ತು, ಚೆನ್ನಾಗೂ ಇತ್ತು ಗಣೇಶ. ಸೊ ಅದನ್ನು ತೊಗೊಂಬಂದ್ವಿ. ದೇವ್ರನ್ನ ತರಕ್ಕಿಂತ ಮುಂಚೆ ಕಾಲಿಗೆ ನೀರು ಹಾಕಿಬಿಟ್ಟು ಅವರಿಗೆ ಕರ್ಕೊಂಬರ್ಬೇಕು ಒಳಗಡೆ. ಸೊ ಆ ಕಾರಣಕ್ಕೆ ಅವ್ರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಅಷ್ಟೇ, ಗಣೇಶ ಇವಾಗ ಮನೆಗೆ ಬರ್ತಾ ಇದ್ದಾನೆ. ಅಂದರೆ ಅವರ ಅಜ್ಜಿ
ಮನೆಗೆ ಬರ್ತಾ ಇರೋದು ಇದು. ಆ ರೀತಿ ಕತೆ ಇದೆ ಇದು. ಹಾಗಾಗಿ ಗಣೇಶನಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಬೇಕು. ಸೊ ಇದನ್ನು ಅಷ್ಟೇ ಕರ್ಕೊಂಡು ಇನ್ನೇನು ಆ್ಯಸ್ ಇಟ್ ಈಸ್ ಗಣೇಶನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ ನಾವು ಬಂದುಬಿಟ್ಟು. ಸೊ ಪ್ರತಿಷ್ಠಾಪನೆ ಮಾಡಿ ಇನ್ನೇನು ಮತ್ತು ಗಣೇಶನಿಗೆ ಜನಿವಾರ ಹಾಕ್ತಾರೆ. ಸೊ ಹಾಗೆಯೇ ನಾವು ಜನಿವಾರ ಹಾಕಿದ್ವಿ. ಎಲ್ಲರೂ ಮಾಡುವಂಥ ರೂಢಿ ಇದು. ಅದು ಪೇಂಟಿಂಗಲ್ಲೇ ಬಂದಿರುತ್ತೆ, ಬಟ್ ನಾವು ಆದ್ರೂ ಇರಲಿ ಅಂತ ಹೇಳಿ ಮನೆಯಲ್ಲೇ ಇದ್ದಿದ್ದು ನೂಲುಂಡೆ ಅಂದರೆ ದಾರದಲ್ಲಿ ಜನಿವಾರ ಮಾಡಿ ಹಾಕಿ ಅವರಿಗೆ ಪ್ರತಿಷ್ಠಾಪನೆ ಮಾಡ್ಕೊಂಡ್ವಿ ನಾವು. ಆವಾಗ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಆವಾಗ ಅದನ್ನೆಲ್ಲ ಮಾಡಿಕೊಂಡಾಗ. ಲಾಸ್ಟ್ ಇಯರು ನಾವು ಜನಿವಾರ ಹಾಕಿರಲಿಲ್ಲ, ಬಟ್ ಯಾರೋ ಹೇಳಿದರು ಜನಿವಾರ ಹಾಕಬೇಕು ಮನೆಗೆ ತಂದಾದಮೇಲೆ ಅಂತ ಹೇಳಿ. ಸೊ ಅದೊಂದು ತುಂಬ ಮನಸ್ಸಲ್ಲಿತ್ತು ಅನ್ನೋ ಕಾರಣಕ್ಕೆ ಈ ಸತಿ ಜನಿವಾರ ಹಾಕಿದ್ವಿ. ಅಂದರೆ ಇದು ನಾವು ಹೊಸದಾಗಿ ಹಬ್ಬ ಮಾಡ್ತಿರೋದ್ರಿಂದ ತುಂಬ ವಿಷಯಗಳು ನನಗೂ ಅಷ್ಟು ಪ್ರಾಂಪ್ಟಾಗಿ ಗೊತ್ತಿರೋ ಅಷ್ಟು ಮಾಡ್ತಾಯಿದ್ದೀವಿ. ಆಮೇಲೆ ಯಾರಾದರೂ ಹೇಳಿದ್ದು ತಿಳ್ಕೊಂಡು ಮಾಡೋಕ್ಕೆ ಇಷ್ಟ ಇನ್ನೂ. ಸೊ ಅಂದರೆ ಈ ಥರ ಶಾಸ್ತ್ರ ಸಂಪ್ರದಾಯ ಇದರಲ್ಲಿ ನನಗೂ ತುಂಬಾ ಇಂಟ್ರೆಸ್ಟ್ ಇದೆ. ಆ್ಯಂಡ್ ದೆನ್ ಭರತಂಗೂ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾವೆಲ್ಲ ಹಬ್ಬನೂ ಒಂಥರ ಇದೇ ಥರ ಗ್ರ್ಯಾಂಡ್ ಅಂತಲೇ ಆಗೋಗ್ಬಿಡುತ್ತೆ ಮಾಡೋದು. ಹಾಗಾಗಿ ಆಮೇಲೆ ಎಕ್ಕದ ಹೂವು ಅಂದರೆ ಗಣೇಶನಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಎಕ್ಕದ ಮಾಲೆನ ತಂದು ಹಾಕ್ತೀವಿ ಯಾವಾಗಲೂ. ಅದರಲ್ಲೂ ಬಿಳಿ ಎಕ್ಕದ ಹೂವು ಸಿಕ್ಕಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಬಟ್ ನಮಗೆ ಸಿಕ್ಕಿಲ್ಲ ಬಿಳಿ ಎಕ್ಕ ರೇರ್ ಸಿಗೋದು. ಅಂದರೆ ಸಿಗುತ್ತೆ, ಹುಡುಕ್ಬೇಕು ಅಷ್ಟೇ. ಬಟ್ ನಮ್ಮ ಮನೇಲಿ ತಂದಿಲ್ಲ ಭರತ್. ಅವರು ನಾರ್ಮಲ್ ಎಕ್ಕದ್ದು ಹೂವೇ ತೊಗೊಂಬಂದಿದ್ರು ಪೂಜೆಗೆ. ಇನ್ನೇನು ಮಾಡೋದು ಅಂತ ಹೇಳಿ ಇದು ಮಾಡಿದ್ವಿ. ಹಾಗೆಯೇ ಪ್ರತಿಷ್ಠಾಪನೆ ಎಲ್ಲ ಮಾಡಾಗ್ತಿದ್ದಂಗೆ ಭರತ್ ಪೂಜೆ ಮಾಡಿದರು ದೇವರಿಗೆ. ಸೊ ಎಲ್ಲರೂ ತೃಪ್ತಿಯಾಗಿ ಗಣೇಶ ಗೌರಿ ಹಬ್ಬದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ದೆನ್ ಗಣೇಶ ಯಾಕೆ ಬಂದ ಈ ಹಬ್ಬದಲ್ಲಿ ಅಂತ ಅಂದರೆ, ಗೌರಿ ತನ್ನ ತವ್ರ ಮನೆಗೆ ಹೋಗಿರ್ತಾಳೆ ಅಲ್ಲ, ಅಂದರೆ ಇದು ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ನಾನು ಹಬ್ಬದ್ದು ಸ್ಟೋರಿನೂ ಕೂಡ ಸ್ವಲ್ಪ. ಗೌರಿ ತನ್ನ ತವ್ರ ಮನೆಗೆ ಅಪ್ಪ ಅಮ್ಮನ ನೋಡಲಿಕ್ಕೆ ಅಂದರೆ ತವ್ರ ಮನೆಯವ್ರು ಕರೆದಿದ್ರು ಅಂತ ಹೇಳಿ ಹೋಗಿರ್ತಾರೆ ಅಲ್ವಾ ಅಲ್ಲಿಗೆ. ಸೊ ಆಗ ತನ್ನ ತಾಯಿನ ತನ್ನ ಮನೆಗೆ ಅಂದರೆ ಅವರ ಮನೆಗೆ, ಗೌರಿಯ ಗಂಡನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಗಣೇಶ ಬರೋದು ಅಲ್ಲಿಗೆ. ಸೊ ಅದಕ್ಕೆ ಅವನು ಬಂದಾಗ ತುಂಬ ಅದ್ಧೂರಿಯಾಗಿ ಬರ್ತಾರೆ ಗಣೇಶ. ಏನಕ್ಕೆ ಅದ್ಧೂರಿಯಾಗಿ ಅಂದರೆ ತನ್ನ ತಾತನ ಮನೆಗೆ, ಅಂದರೆ ಅಜ್ಜಿ ತಾತನ ಮನೆಗೆ ಹೋಗ್ತಾರೆ ಅಲ್ಲ. ಸೊ ಅವರು ತುಂಬ ಪ್ರೀತಿಯಿಂದ ಕರ್ಕೊಳ್ಳೋದು ಅವ್ರನ್ನ. ಅದಕ್ಕೆ ಗಣೇಶ ಬರಬೇಕಾದ್ರೂ ತುಂಬ ಸೌಂಡ್ ಇರುತ್ತೆ, ಹೋಗ್ಬೇಕಾದ್ರೂ ತುಂಬಾ ಸೌಂಡ್ ಇರುತ್ತೆ ಬಂದ್ಬಿಟ್ಟು. ಅಷ್ಟು ಪ್ರೀತಿಯಿಂದ ಕರ್ಕೊಳ್ತಾರಂತೆ ಗಣೇಶನ. ಅವರಿಗೆ ಆರತಿ ಮಾಡಿ, ಆಮೇಲೆ ಅವರಿಗೆ ಇಷ್ಟ ಆಗೋಂಥದ್ದು ಮೋದಕ ಆಗಲಿ, ಕರ್ಜಿಕಾಯಿ, ಚಕ್ಲಿ, ಹೋಳಿಗೆ, ಏನೇನು ಅವ್ರಿಗೆ ಇಷ್ಟ ಆಗಿರುತ್ತಲ್ಲ ಅದನ್ನೆಲ್ಲ ಮಾಡಿರ್ತಾರಂತೆ ಮನೆಯಲ್ಲಿ. ಬಿಕಾಸ್ ಗಣೇಶ ಬರ್ತಿರೋದೇ ತನ್ನ ತಾಯಿನ ಕರ್ಕೊಂಡು ಹೋಗೋಕ್ಕೆ. ಆದ್ರೂ ಅಜ್ಜಿ ಮನೆಗೆ ಬಂದಾಗ ಎಂಥವ್ರಿಗೂ ಖುಷಿ ಇದ್ದೇ ಇರುತ್ತೆ. ಈಗ ನಾವೇ ನಮ್ಮ ಅಜ್ಜಿ ಮನೆಗಳಿಗೆ ಹೋದಾಗ ಅವರೆಲ್ಲ ವೆರೈಟಿ ಮಾಡಿಬಿಡ್ತಿರ್ತಾರೆ, ಹಾಗೇ ಇದು ಹಾಗೇ. ಸೊ ಹಾಗಾಗಿ ಆ ಥರ ತುಂಬ ಅದ್ಧೂರಿಯಿಂದ ಮಾಡ್ಕೊಳ್ತಾರಂತೆ ಗಣೇಶನ. ಸೊ ತುಂಬಾ ಖುಷಿಪಟ್ಟು ಎಲ್ಲರೂ ಕರ್ಕೊಂಡು ಇದು ಮಾಡೋದು. ಆ್ಯಂಡ್ ದೆನ್ ಇನ್ನು ಹೋಗ್ಬೇಕಾದ್ರೆ ಒಂದು ಚಿಕ್ಕ ಸ್ಟೋರಿ ಯಾವಾಗಲೂ ಹೇಳ್ತೀನಿ ನಾನು ಗಣೇಶ ಹೋಗಬೇಕಾದ್ರೆ. ಸೊ ಇವಾಗ ಭರತ್ ಪೂರ್ತಿ ಕಂಪ್ಲೀಟಾಗಿ ಪೂಜೆ ಮಾಡಿದರು. ಆ್ಯಂಡ್ ದೆನ್ ಕೆಲವರು ಚೌತಿಕಾಯಿ ಅಂತ ಹೊಡಿತೀವಿ ಇದರಲ್ಲಿ ನಾವು. ನಮ್ಮ ಕಡೆ ಮಾಡ್ತೀವಿ, ಬೇರೆ ಕಡೆ ನಮಗೆ ಗೊತ್ತಿಲ್ಲ. ಈ ಮಲೆನಾಡು ಸೈಡಲ್ಲೆಲ್ಲ ಚೌತಿಕಾಯಿ ಅಂತ ಹೇಳಿ ಹೊಡಿತಾರೆ. ಚೌತಿಕಾಯಿ ಅಂತ ಹೇಳಿದ್ರೆ ಇದು ಅದು ಏನು ಅಂತ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದೇನು ಅಂದರೆ, ಕಾಯಿ ಏನೇನು ಯಾವುದ್ಯಾವುದಕ್ಕೆ ಹೊಡಿತೀವಿ ಅಂತ ಹೇಳಿಬಿಟ್ಟು, ಲೈಕ್ ಒಂದು ಗಣೇಶನಿಗೆ ಮತ್ತು ಗೌರಿಗೆ ನ್ಯೂಳಿಸ್ಬಿಟ್ಟು ಒಂದು ಕಾಯಿ ಹೊಡಿತಾರೆ. ಅಂದರೆ ಅದು ನೈವೇದ್ಯದ ಥರ ಅವರಿಗೆ ಒಂದು ಕಾಯಿ. ಮತ್ತು ಮನೆ ದೇವರು, ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅದಕ್ಕೆ ಒಂದು, ಹಾಗೆ ನಮ್ಮ ಬಾಗಿಲಿಗೆ ಒಂದು ನ್ಯೂಳಿಸ್ಬಿಟ್ಟು ಅಲ್ಲಿಗೆ ಒಂದು ಕಾಯಿ ಅಂತೇಳಿ ಹೊಡಿತಾರೆ. ಸೊ ಇದನ್ನು ಚೌತಿಕಾಯಿ ಅಂತ ಹೇಳ್ತಾರೆ ಬಂದು. ಕೆಲವರಿಗೆ ಈ ಹಬ್ಬ ಆದಮೇಲೆ ಕೆಲವ್ರು ಏನು ಮಾಡ್ತಾರೆ, ಗೌರಿ ಹಬ್ಬ ಮುಗಿದು ಒಂದು ಸ್ವಲ್ಪ ದಿನ ಆದಮೇಲೆ ತನ್ನ ದೇವಸ್ಥಾನ ಅಂದರೆ ಮನೆ ದೇವ್ರುಗಳಿರುತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಚೌತಿಕಾಯಿನ ಒಡಿಸ್ಕೊಂಬರ್ತಾರೆ, ಮನೆ ದೇವ್ರಿಗೆ ನೈವೇದ್ಯ ಮಾಡಿಸ್ಕೊಂಬರ್ತಾರೆ. ಸೊ ಈ ಹಬ್ಬದಲ್ಲಿ ಹೆಂಗೆ ಅಂತಂದರೆ, ನಾನು ಚಿಕ್ಕವಳಿಂದ ನೋಡಿರೋ ಹಾಗಿಂದ ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತಾರೆ. ಈ ಹಬ್ಬದಲ್ಲಂತೂ ಫುಲ್ ಕಾಯಿ ಎಲ್ಲಿ ನೋಡಿದ್ರೂ ಕಾಯಿ ಕಾಣ್ತಾ ಇರುತ್ತೆ ನಮಗೆ. ಬಿಕಾಸ್ ಅಷ್ಟು ಕಾಯಿ ಹೊಡೆದ್ಬಿಟ್ಟಿರ್ತಾರೆ. ಅದಕ್ಕೆ ಬಾಗಿಲಿಗೊಂದು, ದೇವಸ್ಥಾನಕ್ಕೊಂದು, ಈ ದೇವರಿಗೊಂದು, ಆ ದೇವರಿಗೊಂದು ಅಂತ ಈ ಥರ ಎಲ್ಲ ಕಾಯಿ ಹೊಡೆದ್ಬಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಕಾಯಿ ಇರುತ್ತೆ ಮನೇಲಿ. ಅವಾಗ ಏನು ಮಾಡ್ತಾರೆ ನಮ್ಮ ಅಜ್ಜಿ, ಮಾರನೇ ದಿನಕ್ಕೆ ಕಾಯಿ ಕಡುಬು ಅಥವಾ ಈ ಥರದ್ದೇನಾದರೂ ಒಂದು ಡಿಶ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಅದೊಂಥರ ವೆರೈಟಿ ಅನಿಸುತ್ತೆ ನಮಗೂ. ಆಮೇಲೆ ಇದು
ಪ್ರಿಯವಾಗಿರೋದು ಕಾಯಿ ಕಡುಬು ಕೂಡ ಅಲ್ಲ ಗಣೇಶನಿಗೆ. ಸೊ ಅದನ್ನು ಮಾಡ್ತಾರಲ್ಲ ಬಂದ್ಬಿಟ್ಟು ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲ ಈ ಥರ ಮಾಡಿಕೊಡ್ತಾರೆ. ಸೊ ನನ್ನ ತಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದ, ಅವನು ಕೂಡ. ಸೊ ಇದೇ ಥರ ಎಲ್ಲರೂ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ಕೊಂಡ್ವಿ. ದೇವ್ರು ಬಂದಾದಮೇಲೆ ಮನೆಗೆ ಗಣೇಶ ಬಂದು ಕೂತಾದ್ಮೇಲೆ ಎಲ್ಲ ಮಾಡೋಣ. ಆ್ಯಂಡ್ ದೆನ್ ಇನ್ನೊಂದು ಏನಾಗೋಯ್ತು ಅಂದರೆ, ಈ ಸತಿ ನಾನು ಮಾಡಿದ ಮಿಸ್ಟೇಕ್ಸ್ ಏನಂತ ಅಂದರೆ, ನನಗೆ ನಮ್ಮಮ್ಮ ಇವರೆಲ್ಲ ಬಂದಿರೋ ಖುಷಿನಲ್ಲಿ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ, ಈ ಸತಿ ಗಣೇಶನಿಗೆ ಮೋದಕನೇ ಮಾಡಿಲ್ಲ. ನಾನು ಬಂದುಬಿಟ್ಟು ಮರ್ತೇ ಹೋಗಿದೆ. ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಅನ್ಕೊತಾ ಇದ್ದೀನಿ, ನಾನು ಏನೋ ಮರ್ತಿದ್ದೀನಿ ಅಂತ ಫೀಲ್ ಆಗ್ತಾಯಿತ್ತು ನನಗೆ. ಹಬ್ಬ ಎಲ್ಲ ಮುಗ್ದ ಮೇಲೆ ಗೊತ್ತಾಯಿತು ಗಣೇಶನಿಗೆ ಮೋದಕನೇ ಮಾಡಿಲ್ಲ ನಾನು ಅಂತ ಹೇಳಿ. ನಾನು ಆವಾಗೇ ಹೇಳ್ತಾ ಇದ್ದೆ, ಅಮ್ಮ ಮೋದಕನೇ ಮಾಡಿಲ್ಲಲ್ಲಮ್ಮ ಅಂತ ಹೇಳಿಬಿಟ್ಟು. ನಮ್ಮಮ್ಮ ನನಗೆ ಬೈತಾಯಿದ್ರು, ಮಾಡಬೇಕು ತಾನೇ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ. ಸೊ ಅಂದರೆ ಏನೋ ಹೇಳ್ತಾರಲ್ಲ, ಮನೆಗೆ ತುಂಬ ಇಷ್ಟವಾದವರು ಆಗಲಿ ಅಥವಾ ತವ್ರ ಮನೆಯವ್ರು ಬಂದಾಗ ಆಗಲಿ ಅಥವಾ ಈ ಥರ ಏನೋ ಹಬ್ಬ ಇತ್ತು ಅಂದಾಗ ಆ ಖುಷಿನಲ್ಲಿ ಈ ಸತಿ ಗಣೇಶ ಮೋದಕ ತಿಂದಲೇ ಹೋಗ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇದೇ ಮೆನ್ಯೂ ಚೇಂಜಸ್ ಅಂದರೆ ಸಮ್ಟೈಮ್ಸ್ ಏನು ಮಾಡ್ತೀವಿ, ಸ್ವಲ್ಪ ಚೇಂಜಸ್ ಇರುತ್ತೆ. ಈ ಸತಿ ಏನೂ ಆ ಥರ ಮಾಡಿರಲಿಲ್ಲ ಬಂದ್ಬಿಟ್ಟು. ಸೊ ಎಲ್ಲರೂ ಕೂಡ ಪೂಜೆ ಮಾಡಿ, ನನ್ನ ಮಕ್ಕಳೆಲ್ಲರೂ ಕೂಡ ಅವರಿಗೆ ಖುಷಿ. ಅದರಲ್ಲೂ ನಮ್ಮ ಗುಂಡನಿಗೆ ಸ್ವಲ್ಪ ಏನೋ ಮಾಡ್ತಾ ಇದ್ದಾರೆ, ಏನಿತ್ತು ಅವನಿಗೆ ಏನೋ ಫುಲ್ ಡೆಕೋರೇಷನ್ಸ್ ಅದು ಏನೇನು ಮಾಡ್ತಾ ಇದ್ದಾರಲ್ಲ ನಮಗೆ ನೋಡಿ ಅವ್ರು ಬಟ್ ಅವನಿಗೆ ಹೊರಗಡೆ ಹೋಗಬೇಕು ಯಾಕೆಂದರೆ ಅಲ್ಲಿ ಅದು ಬ್ಯಾಂಡ್ ಸೆಟ್ ಎಲ್ಲ ಬಾರಿಸ್ತಾಯಿದ್ರು, ಗಣೇಶನ ಕರ್ಕೊಂಬರ್ತಾ ಇರ್ತಾರಲ್ಲ ಈ ರೋಡಲ್ಲೆಲ್ಲ ಕೂರಿಸ್ಲಿಕ್ಕೆ ಅಂತ ಹೇಳಿ. ಸೊ ಅವರೆಲ್ಲ ಸೌಂಡ್ ಎಲ್ಲ ಮಾಡ್ತಿರೋದು ನೋಡಿ ಅವನಿಗೆ ಖುಷಿ, ಹೋಗಬೇಕು ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತೇಳಿ. ಬಟ್ ನಾವು ಬಿಡಲಿಲ್ಲ, ಬಿಕಾಸ್ ಯಾಕೆಂದರೆ ಅವನಿಗೆ ತುಂಬ ಫೀವರ್ ಇತ್ತು. ಆ ಕಾರಣಕ್ಕೆ ಬೇಡ, ಈ ಟೈಮಲ್ಲಿ ಹೊರ ಕಟ್ಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ ಅವನ್ನ. ಸೊ ಅದಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡ. ಆ್ಯಂಡ್ ದೆನ್ ನಮ್ಮದು ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು 9 ಎಲ್ಲ ಆಗಿತ್ತು. ಎಲ್ಲ ಪೂಜೆ ಮುಗಿಸಿ 9 ಆಗಿತ್ತು. ಸೊ ಬೇಗ ಬೇಗ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಸೊ ಈ ಥರ ಗಣೇಶ ಹಬ್ಬ ಮಾಡಿದ್ವಿ ನಾವು. ಹಾಗೆಯೇ ಗಣೇಶ ಹೋಗಬೇಕಾದ್ರೆ ತುಂಬ ಮಳೆ ಬರುತ್ತೆ. ಯಾಕೆ ಅಂತಂದರೆ ಗೌರಿ ಅಳ್ತಾ ಹೋಗ್ತಾಳಂತೆ, ಆ ಕಾರಣಕ್ಕೆ. ಸೊ ಇದು ನಮ್ಮ ವಿಡಿಯೋ ಗಣೇಶ ಹಬ್ಬದು. ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು.